सदा आनन्दतीर्थमतलं देतापत्रयापहं मिथ्या सिद्धान्तदुद्ध्वान्त विध्वंसचक्षणः जयतीर्थाकचन्भासतां नो हृदम्बरे अत्तिकल्पितकल्पयं प्रत्यतिकेसरी व्यासतीर्थभूयात् अस्मदिष्टासिद्धये तपोविद्याविरक्त्यादि सुखनोगाकरानहं वादिराजगुरुनन्दे हयग्रीपदाश्रयान् पूज्याय राघवेन्द्राय सत्यधर्मरताय च भरतां कृपृक्षाय नमतां कामधेनवे गुरुवादिध्वान्तरवे विष्णुविन्दीवरिन्दवे श्रीराघवेन्द्रगुरुवे नमोऽत्यन्तयाळवे आपादमुनिपर्यन्तं गुरूणामाप्तिं स्मरेत् तेन विघ्नः प्रणश्यन्ति मनोरथाः हरिः ओಂ ಶ್ರೀಗುರುಭ್ಯೋ ನಮಃ. ನಾವು ಫಲವಿದು ಬಾಲುವುದಕ್ಕೆ ಇದನ್ನು ಮಾಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನೋಡಿದ್ದು ಮಾತೃಕಾ ಸಂಧಿಗೆ ಸಂಬಂಧಪಟ್ಟಂತಹದ್ದು. ಇದು 15ನೇ ಪದ್ಯ ಅದು ನೋಡಿದ್ದೀವಿ. ಏಕೋತ್ತರ ಪಂಚಾಶತ್ ವರ್ಣಗಳೇಕಾತ್ಮನ ನಾಮಗಳಿಗೂ ಮಾ ಕಮಲಾಸನ ಮೊದಲಾದ ಮರರು ಸಾಕಲ್ಯದಿ ಇವನರಿಯರೆಂತೆಂಬುದೇ ಫಲವಿದು ಬಾಳುವುದಕ್ಕೆ. ಸೊ ಪರಮಾತ್ಮನನ್ನು ಪೂರ್ತಿಯಾಗಿ ಕಾಣಲಾರರು, ಪೂರ್ತಿಯಾಗಿ ತಿಳಿಯಲಾರರು. ಅದಕ್ಕೆ ಒಂದು ಮುಖದಿಂದ ಯಾಕೆ ಭಗವಂತನ ಪೂರ್ತಿ ತಿಳಿಯಲಾರವು ಅನ್ನೋದಕ್ಕೆ ಅನೇಕ ಕಾರಣಗಳಿವೆ. ಒಂದು ಮುಖ ನೆಕ್ಸ್ಟ್ ಶ್ಲೋಕದಲ್ಲಿ ನೋಡಿದಾಗ ನಮಗೆ ಗೊತ್ತಾಗತ್ತೆ. ಏನಂತ ಹೇಳಿದ್ರೆ ಸರ್ವವನ್ನು ತೋರಿಸ್ಕೊಡ್ತಾ ಇದ್ದಾನೆ. ಇದು ಬಹಳ ಕಡೆ ನಾವು ನೋಡಿದಂತಹದ್ದು. ಒಂದು ರೂಪದೊಳ ಅನಂತ ರೂಪವು ಹೊಂದಿಪ್ಪವು ಗುಣಗಣ ಸಹಿತ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿ ಮಿಗಿಲಿಲ್ಲೆಂತೆಂಬುದೇ ಫಲವಿದು ಬಾಳುವುದಕ್ಕೆ ಅನ್ನೋದು. ಇದನ್ನು ಹರಿಕಥಾಮೃತಸಾರದಲ್ಲಿ ನಾವು 7ನೇ ಸಂಧಿ ಅದಾದ ಮೇಲೆ ಆರೋಹಣ ತಾರತಮ್ಯ ಸಂಧಿ, ಅದು ಒಂದೊಂದರಲ್ಲಿ ಒಂದೊಂದಿರುತ್ತೆ. ಈ ಪಂಚತನ್ಮಾತ್ರ ಸಂಧಿಯಲ್ಲಿ ಕೆಲವು ಪದ್ಯಗಳು ಬರುತ್ತೆ. ಅದರ ಒಂದು ಭಾವವನ್ನು ಇಲ್ಲಿ ಅಡಗಿಸಿದ್ದಾರೆ. ಆ ಪದ್ಯಗಳು ಯಾವುದಂತ ಹೇಳಿದರೆ, ಒಂದರೊಳಗೊಂದೊಂದು ಬೆರೆದಿಹ ಇಂದಿರೇಶನ ರೂಪಗಳ ಮನ ಬಂದ ತೆರದಲ್ಲಿ ಚಿಂತಿಸಿದ ಅನುಮಾನವಿನಿತಿಲ್ಲ. ಇದು 23ನೇ ಪದ್ಯ ಪಂಚತನ್ಮಾತ್ರ ಸಂಧಿಯಲ್ಲಿ. ಅದು ದಾಸರು ಹೇಳ್ತಾರೆ, ಸಿಂಧುರಾಜನೊಳು ಅಂಬರಾಲಯ ಬಂಧಿಸಲು ಪ್ರತಿ ತಂತುಗಳೊಳು ಉದಬಿಂದುವು ವ್ಯಾಪಿಸಿದಂತೆ ಇರುತಿಪ್ಪನು ಚರಾಚರದಿ ಅಂತೇಳಿ ಒಂದು ಉದಾಹರಣೆಯನ್ನು ಕೊಡ್ತಾ, ಭಗವಂತ ಎಲ್ಲ ಕಡೆ ತಾನು ಅಂತರ್ಗತನಾಗಿ ಇರುವುದು ಮಾತ್ರವಲ್ಲ, ನಿಯಾಮಕನಾಗಿಯೂ ಇದ್ದಾನೆ. ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಒಂದು ರೂಪದೊಳು ಅದಕ್ಕಾದ್ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ 24ನೇ ಪದ್ಯ ಪಂಚತನ್ಮಾತ್ರ ಸಂಧಿಯಲ್ಲೇ 23, 24, 25 ಈ ಪದ್ಯಗಳ ಮೂರಲ್ಲಿ ಕೂಡ ಆ ಭಗವಂತನ ಈ ವಿಚಾರವನ್ನು ಹೇಳ್ತಾರೆ. ಒಂದು ರೂಪದೊಳು, ಒಂದು ಅವಯವದೊಳು, ಒಂದು ರೋಮದೊಳು, ಒಂದು ದೇಶದಿ ಹೊಂದಿ ಇಪ್ಪವು ಅಜಾಂಡ ಅನಂತಾನಂತ ಕೋಟಿಗಳು ಹಿಂದೆ ಮಾರ್ಕಂಡೇಯ ಕಾನ್ ಒಂದು ರೂಪದಿ ಸೃಷ್ಟಿ ಪ್ರಳಯವ ಇಂದಿರೇಶನ್ ಏನ್ ಇದಚ್ಚರಿ ಅಪ್ರಮೇಯ ಸದಾ ಅನ್ನೋ ಪದ್ಯ. ಒಂದನಂತಾನಂತ ರೂಪಗಳೊಂದೇ ರೂಪದೊಳಿಹವು ಲೋಕಗಳೊಂದೇ ರೂಪದಿ ಸೃಷ್ಟಿಸಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದನಿಸಿಕೊಂಡಿಪ್ಪದಗದೊಳು ನಂದನಂದನ ರಣದೊಳಿಂದ್ರಾತ್ಮದಗೆ ತೋರಿಸನೆ ಅನ್ನೋದು ಈ ಪಂಚತನ್ಮಾತ್ರ ಸಂಧಿಯಲ್ಲಿ ಬರುವಂತಹ ಈ ಪದ್ಯಗಳು. ಈ ನಮಗೆ ಈ ನಾವು ನೋಡಿದಂತಹ ಫಲವಿದು ಪಾದದಲ್ಲಿ ಒಂದು ರೂಪದಲ್ಲಿ ಅನಂತ ರೂಪ ಅದಕ್ಕೆ ಒಂದು ವ್ಯಾಖ್ಯಾನ ರೂಪವಾಗಿ ಅಂತ ನಾವು ನೋಡಬಹುದು. ಅದೇ ವಿಧವಾಗಿ ನಮಗೆ ಆರೋಹಣ ತಾರತಮ್ಯ ಸಂಧಿಯಲ್ಲಿ 14ನೇ ಪದ್ಯ ನೋಡಿದಾಗ ಅಲ್ಲಿ ಕೂಡ ಒಂದು ಹೇಳ್ತಾರೆ, ಒಂದು ರೂಪದೊಳು, ಒಂದು ಅವಯವದೊಳು, ಒಂದು ರೋಮದೊಳು, ಒಂದು ದೇಶದಿ ಹೊಂದಿಕೊಂಡಿಹ ರಜಭವಾದಿ ಹೊಂದಿಕೊಂಡಿಹರು ಅಜ ಭವಾದಿ ಸಮಸ್ತ ಜೀವಗಣ ಸಿಂಧು ಸಪ್ತ ದ್ವೀಪ ಮೇರು ಸುಮಂದರಾದ್ಯಾದಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಲಯಗಳೆಲ್ಲ. ಇವೆಲ್ಲ ಯಾಕೆ ನಾನು ಓದಿದ್ದೀನಿ ಅಂತ ಹೇಳಿದ್ರೆ, ಇವೆಲ್ಲದರಲ್ಲಿ ಕೂಡ ಭಗವಂತನ ಆ ಒಂದು ಅಚಿಂತ್ಯದ್ಭುತ ಶಕ್ತಿಯ ಒಂದು ಮುಖವನ್ನು ತೋರಿಸ್ಕೊಡ್ತಾರೆ. ನಮಗೆ ಲಾಜಿಕ್ ಅದಕ್ಕೆ ಸಿಲುಕದೇ ಇರುವಂತಹದ್ದು. ಉದಾಹರಣೆ ನೋಡಿದರೆ, ನಮ್ಮ ಒಳಗೆ ಭಗವಂತ ಇದ್ದಾನೆ, ಪ್ರತಿಯೊಬ್ಬರ ಒಳಗೂ ಭಗವಂತ ಇದ್ದಾನೆ. ಭಗವಂತನ ಒಳಗೆ ಸಮಸ್ತ ಚರಾಚರ ಜಗತ್ತು ಇದೆ. ಅಂದ್ರೆ ನಮ್ಮ ಒಳಗೆ ಸಮಸ್ತ ಚರಾಚರ ಜಗತ್ತಿದ ಇಲ್ಲ ಅನ್ನೋದು ಸ್ಪಷ್ಟ. ಮತ್ತೆ ಹೇಗೆ ಸಾಧ್ಯ? ನಮ್ಮ ಒಳಗೆ ಭಗವಂತ ಇದ್ದಾನೆ, ಆ ಭಗವಂತನ ಒಳಗೆ ಸಮಸ್ತ ಜಗತ್ತು ಇದೆ, ಇದು ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳಿದರೆ,
ಇದನ್ನು ನಾವು ಒಂದೇ ರೀತಿಯಲ್ಲಿ ಕೂಡಿಸಬಹುದು. ಅದು ಏನಂತ ಹೇಳಿದ್ರೆ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ, ಬೇರೆ ಯಾವುದೇ ದಾರಿ ಇಲ್ಲ. ಯಾಕಂದ್ರೆ ಭಗವಂತನ ಆ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಇದು ಸಾಧ್ಯವಾಗುತ್ತೆ. ಇದು ಹೇಗೆ ಅನ್ನೋದು ನಾವು ಲಾಜಿಕ್ ಇಂದ ನೋಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ನೋಡಿದಾಗ ನಮಗೆ ಇದಕ್ಕೆ ಸಂಬಂಧಪಟ್ಟದ್ದೇ ಒಂದು ವಿಷಯ ಏನಂತ ಹೇಳಿದರೆ, ಭಗವಂತ ಅನೇಕ ರೂಪಗಳಲ್ಲಿದ್ದಾನೆ. ಭಗವಂತನ ರೂಪಗಳಿಗೆ ತಕ್ಕಂತೆ ಲಕ್ಷ್ಮಿಯು ಅನೇಕ ರೂಪಗಳಲ್ಲಿದ್ದಾಳೆ. ಅನಂತ ರೂಪಗಳಿಂದ ಭಗವಂತ ಇದ್ದರೆ ಅಷ್ಟು ರೂಪಗಳಿಂದ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿ ಒಳಗೂ ಭಗವಂತ ಇದ್ದಾನೆ. ಸೊ ಒಂದು ರೂಪದೊಳು ಅನಂತ ರೂಪವು. ಸೊ ಭಗವಂತನ ಒಂದು ರೂಪದ ಒಳಗೆ, ಭಗವಂತನ ರೂಪದ ಒಳಗೆ ಅನಂತ ರೂಪಗಳಿರುವುದು ಒಂದು. ಅಂದ್ರೆ ಒಂದೊಂದು ಭಗವದ್ ರೂಪದ ಒಳಗೆ ಅನಂತ ಭಗವದ್ ರೂಪಗಳಿವೆ. ಅಷ್ಟೇ ಅಲ್ಲದೆ ಒಂದೊಂದು ರೂಪದ ಒಳಗೆ, ಭಗವಂತನ ರೂಪದ ಒಳಗೆ ಜೀವರಾಶಿಗಳೆಲ್ಲ ಇದ್ದಾರೆ. ಒಂದೊಂದು ಜೀವರಾಶಿಯ ಒಳಗೂ ಭಗವಂತ ಇದ್ದಾನೆ. ಇದು ಒಂದು. ಲಕ್ಷ್ಮಿಯ ಒಳಗೂ ಭಗವಂತ ಇದ್ದಾನೆ, ಭಗವಂತನ ಒಳಗೂ ಲಕ್ಷ್ಮಿ ಇದ್ದಾಳೆ. ಮಿಕ್ಕವರ ಕೇಸು ಒಂದು. ಆದರೆ ಲಕ್ಷ್ಮಿಯ ಕೇಸಿನಲ್ಲಿ ಲಕ್ಷ್ಮಿಗೆ ಭಗವಂತ ಎಷ್ಟು ರೂಪಗಳನ್ನು ತಾಳಿದ್ದಾನೋ, ದೇಶತಃ ಕಾಲತಃ ಸಮವ್ಯಾಪ್ತಿ ಉಳ್ಳವಳಾಗಿ ಲಕ್ಷ್ಮಿಯು ಅಷ್ಟು ರೂಪಗಳನ್ನು ತಗೊಂಡು ಇದ್ದಾಳೆ ಅಂತ ಹೇಳಿದರೆ, ಆವಾಗ ಲಕ್ಷ್ಮಿ ಒಳಗೆ ಭಗವಂತ ಇದ್ದರೆ ಆ ಭಗವಂತನ ರೂಪಕ್ಕೆ ತಕ್ಕಂತೆ ಲಕ್ಷ್ಮಿ ರೂಪ, ಆ ಭಗವಂತನ ಒಳಗೆ ಇನ್ನೊಂದು ಲಕ್ಷ್ಮಿ ರೂಪ ಇದ್ದರೆ ಲಕ್ಷ್ಮಿಯ ಒಳಗೆ ಲಕ್ಷ್ಮಿಯ ರೂಪ ಇದ್ದು ಅದನ್ನು ನಿಯಮನ ಮಾಡುತ್ತಾ ಅಂತ ಸಂದೇಹ ಬರಬಹುದು. ಆದ್ರೆ ಲಕ್ಷ್ಮಿಯ ರೂಪದ ಒಳಗೆ ಲಕ್ಷ್ಮಿಯ ರೂಪ ಇರಲಿಕ್ಕೆ ಸಾಧ್ಯವಿದೆ. ಯಾಕಂದ್ರೆ ಲಕ್ಷ್ಮಿ ಕೂಡ ದೇಶತಃ ಕಾಲತಃ ಅನಂತ ವ್ಯಾಪ್ತಿ ಉಳ್ಳವಳಾಗಿದ್ದಾಳೆ. ಆದ್ರೆ ಅಷ್ಟು ಮಾತ್ರಕ್ಕೆ ಲಕ್ಷ್ಮಿಗೆ ನಿಯಾಮಕತ್ವ ಬರುತ್ತೆ. ಅಂದ್ರೆ ತನ್ನನ್ನು ತಾನೇ ನೇಮಿಸುವ ಸ್ವತಂತ್ರದ ನಿಯಾಮಕತ್ವದ ಶಕ್ತಿ ಲಕ್ಷ್ಮಿಗೆ ಬರುತ್ತೆ ಅಂತ ಅರ್ಥ ಅಲ್ಲ. ಲಕ್ಷ್ಮಿಯ ಒಳಗೆ ಲಕ್ಷ್ಮಿಯ ಇನ್ನೊಂದು ರೂಪ ಇದೆ, ಅದು ಭಗವಂತ ನೇಮನ ಮಾಡುವ ರೂಪ ಸಹಿತವಾಗಿ ಜೊತೆಯಲ್ಲಿ ಇದೆ ಅಂತ ಹೇಳಿದ್ರೆ ಅಷ್ಟು ಮಾತ್ರಕ್ಕೆ ಲಕ್ಷ್ಮಿ ಕೂಡ ನೇಮನ ಮಾಡ್ತಾಳಂತ ಅರ್ಥವಲ್ಲ. ಭಗವಂತನ ರೂಪಗಳ ಜೊತೆಲಿ ಭಗವಂತನ ಉಪಾಸನೆ ಮಾಡ್ತಾ ಕೋಟಿ ಕೋಟಿ ಬುತ್ತಿರಲು ಆಟಕಾಂಬರಣ ಸೇವೆ ಸಾಟಿ ಇಲ್ಲದೆ ಮಾಡುತ್ತೀಹಳು ಅಂತೇಳಿ ಲಕ್ಷ್ಮಿ ಆ ಭಗವಂತನ ಜೊತೆಲಿ ಇದ್ದು ಅವನು ಮಾಡುವ ವ್ಯಾಪಾರಗಳಲ್ಲೆಲ್ಲ ಕೂಡ ತಾನು ಅಸ್ವತಂತ್ರಳಾಗಿಯೇ ತಾನು ಭಾಗವಹಿಸಿ ಭಗವಂತನ ಜೊತೆಲಿ ಇರ್ತಾಳೆ. ಸೊ ನಿಯಮನ ಶಕ್ತಿ ಲಕ್ಷ್ಮಿಗೆ, ತನ್ನನ್ನು ತಾನು ನಿಯಮನ ಮಾಡುವ ಶಕ್ತಿ ಲಕ್ಷ್ಮಿಗೆ ಇಲ್ಲ. ಆದ್ರೆ ಲಕ್ಷ್ಮಿಯ ಒಳಗೆ ಲಕ್ಷ್ಮಿಯ ರೂಪ ಇರಲಿಕ್ಕೆ ಸಾಧ್ಯವಾಗತ್ತೆ. ಅದು ನಮ್ಮಕ್ಕಿಂತ ವಿಲಕ್ಷಣವಾದದ್ದು. ಯಾಕಂದ್ರೆ ಈ ತಾರತಮ್ಯದ ವಿಚಾರ ನೋಡಿದಾಗ ಒಂದೊಂದು ವಿಧದ ತಾರತಮ್ಯ ಮೆಟ್ಟಿಲಿನಲ್ಲಿ ಒಂದೊಂದು ವಿಧವಾದ ಶಕ್ತಿ ಸಾಮರ್ಥ್ಯಗಳು ತೋರಿಸಿಕೊಡ್ತಾರೆ. ವಾಯುದೇವರ ಒಳಗೂ ಭಗವಂತ ಇದ್ದಾನೆ, ಭಗವಂತನ ಒಳಗೂ ವಾಯುದೇವರಿದ್ದಾರೆ. ಸೊ ಆವಾಗ ವಾಯುದೇವರ ಒಳಗೆ ವಾಯುದೇವರಿದ್ದಾರಾ ಅಂತ ಹೇಳಿದ್ರೆ ಒಂದು ವಿಧವಾಗಿದ್ದಾರೆ, ಅದೇ ನೇಮನ ಮಾಡುವ ರೂಪದಲ್ಲಿ ಇಲ್ಲ. ಆದ್ರೆ ವಾಯುದೇವರ ಕೇಸ್ನಲ್ಲಿ ಸಮವ್ಯಾಪ್ತಿ ಇಲ್ಲದ ಕಾರಣದಿಂದ ಅದು ಸುಲಭವಾಗಿ ಹೊಂದಾಣಿಕೆ ಮಾಡಬಹುದು. ಲಕ್ಷ್ಮಿಯ ಕೇಸ್ನಲ್ಲಿ ಸಮವ್ಯಾಪ್ತಿ ಇದೆ ಅಂತ ಹೇಳಿದ್ರೆ ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ಸಮವ್ಯಾಪ್ತಿಗೆ ಏನೂ ತೊಂದರೆ ಇಲ್ಲ. ಸಮವ್ಯಾಪ್ತಿ ಇದ್ದರೂ ಕೂಡ ನಿಯಮನ ಶಕ್ತಿವಿಲ್ಲದೆ ಸಮವ್ಯಾಪ್ತಿ ಇರಲಿಕ್ಕೆ ಸಾಧ್ಯವಿದೆ ಲಕ್ಷ್ಮಿ ಕೇಸ್ನಲ್ಲಿ. ಆದ ಕಾರಣದಿಂದ ಅದು ಸಾಧ್ಯವಾಗುತ್ತೆ. ಅದಕ್ಕೆ ಒಂದು ರೂಪದಳು ಅನಂತ ರೂಪವು ಹೊಂದಿಪ್ಪವು ಅಂತೇಳಿ. ಈ ಪರಮಾತ್ಮನ ಪ್ರತಿಯೊಂದು ರೂಪದ ಒಳಗೆ ಅನಂತ ರೂಪಗಳು ಇರಲೇಬೇಕು. ಯಾಕಂತ ಹೇಳಿದ್ರೆ ಅವನು ಗುಣತಃ ಅನಂತನಾಗಿದ್ದಾನೆ. ಒಂದು ರೂಪದ ಒಳಗೆ ಅನೇಕ ಗುಣಗಳಿವೆ. ಒಂದೊಂದು ಪರಮಾತ್ಮನಿಗೆ ಪರಮಾತ್ಮನ ಗುಣಕ್ಕೆ ಅಭೇದ. ಅಂದರೆ ಪರಮಾತ್ಮನ ಒಳಗೆ ಅನಂತ ಗುಣಗಳಿವೆ, ಪರಮಾತ್ಮಗೆ ಪರಮಾತ್ಮನ ಗುಣಗೆ ಅಭೇದ ಅಂತ ಹೇಳಿದ್ರೆ ಆ ಅನಂತ ಗುಣಗಳು ಒಂದೊಂದು ಗುಣವೂ ಒಂದು ಭಗವದ್ ರೂಪವಾಗಿದೆ. ಅನಂತ ಗುಣಗಳಿವಂದ್ರೆ ಅನಂತ ಭಗವದ್ ರೂಪಗಳು ಇರಲೇಬೇಕು. ಆ ವಿಧವಾಗಿ ಭಗವಂತನ ಗುಣಗಳಿಗೆ ರೂಪಗಳಿಗೆ ಅನಂತತ್ವ ಇರುವ ಕಾರಣದಿಂದ, ಅಭೇದವೂ ಇರುವ ಕಾರಣದಿಂದ ಧರ್ಮಿ ಅಂದ್ರೆ ಭಗವಂತನ ಗುಣಕ್ಕೆ ಭಗವಂತನಿಗೆ ಅಭೇದ. ಈ ಕಾರಣದಿಂದ ಒಂದು ರೂಪದ ಒಳಗೆ ಅನೇಕ ರೂಪಗಳು ಇರಲೇಬೇಕು ಅಂತ ಹೇಳಿ. ಸೊ ಹಿಂದೆ ಮುಂದೆ ಎಂದೆಂದಿಗೂ ಗೋವಿಂದಗೆ ಸರಿ ಮಿಗಿಲು ಇಲ್ಲ. ಅಂದ್ರೆ ಇನ್ ದ ಪಾಸ್ಟ್, ಇನ್ ದ ಪ್ರೆಸೆಂಟ್, ಇನ್ ದ ಫ್ಯೂಚರ್, ಯಾವಾಗಲೂ ಕೂಡ ಎಂದೆಂದಿಗೂ ಕೂಡ ಶ್ರೀ ಗೋವಿಂದಗೆ, ಗೋವಿಂದ ಗೋ ಅಂದ್ರೆ ವೇದ, ವಿಂದ ವಿಂದತೆ, ವೇದದಿಂದ ತಿಳಿಯಲ್ಪಡುವವನು, ವೇದವೇದ್ಯನಾಗಿದ್ದಾನೆ ಭಗವಂತ. ಕೇವಲ ವೇದವೇದ್ಯನಾದ ಭಗವಂತನಿಗೆ ಸರಿಯಾದವರು ಮೀರಿದವರು ಯಾರು ಇಲ್ಲ ಅನ್ನೋದು ಸುಮ್ಮನೆ ಬಾಯಿ ಮಾಟಕ್ಕೆ ಹೇಳುವುದಲ್ಲ. ಅವನ ಈ ಅತಿ ವಿಚಿತ್ರವಾದಂತಹ ಊಹೆ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಈ ಪ್ರಸಕ್ತಿ ಯಾವುದಿದೋ ಅಂತಹ ಶಕ್ತಿಯನ್ನು ಭಗವಂತ ತೋರಿಸಿಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ
ಆ ಬ್ರಹ್ಮಾಂಡದ ಒಳಗೆ ಅನಂತ ಪದಾರ್ಥಗಳಿದ್ದರೆ ಅನಂತ ಜೀವರಾಶಿಗಳಿವೆ, ಅನಂತ ಪದಾರ್ಥಗಳಿವೆ. ಪ್ರತಿ ಒಂದು ಜೀವರಾಶಿಯಲ್ಲಿ ಪ್ರತಿ ಒಂದು ಪದಾರ್ಥದಲ್ಲಿಯೂ ಭಗವಂತನ ರೂಪಗಳಿವೆ. ಸೊ ಇಷ್ಟು ಅನಂತ ಬ್ರಹ್ಮಾಂಡದಲ್ಲಿರುವ ಒಂದೊಂದು ಪದಾರ್ಥಗಳಿಗೆ ಭಗವಂತನ ರೂಪ ಇದ್ರೆ, ಈ ಅನಂತ ಬ್ರಹ್ಮಾಂಡವು ಭಗವಂತನ ಒಳಗೆ ಇದ್ದರೆ ಆ ವಿಧವಾಗಿ ಕೂಡ ಭಗವಂತನ ಅನಂತ ರೂಪಗಳು ಭಗವಂತನ ಒಂದು ರೂಪದ ಒಳಗಿದೆ. ಯಾವುದು? ಎಲ್ಲವನ್ನೂ ಒಳಗೊಂಡಿದ್ದ ಭಗವಂತನ ರೂಪ ಒಂದು, ಅದರ ಒಳಗೆ ಅನಂತ ರೂಪಗಳು, ಬ್ರಹ್ಮಾಂಡದ ಒಳಗಿನ ರೂಪಗಳು ಭಗವಂತನಿದೆ. ಅಷ್ಟೇ ಅಲ್ಲದೆ ಭಗವಂತನ ಒಂದೊಂದು ಜೀವರಾಶಿ ಒಳಗಿರುವಂತಹ ರೂಪದ ಒಳಗೂ ಅನಂತ ರೂಪಗಳಿವೆ. ಹೀಗೆ ನೋಡ್ತಾ ಹೋದ್ರೆ one inside infinity, each one of it inside that it's infinity. So infinity ಗೆ ಪವರ್ infinite to the power of infinity, infinity to the power infinity ಆದಂತಹ ಒಂದು, ಅದಕ್ಕೆ ಭಗವಂತನ ಅನಂತತ್ವಕ್ಕೂ ಕಾಲದ ಅನಂತತ್ವಕ್ಕೂ ದೇಶದ ಅನಂತತ್ವಕ್ಕೂ ಭೇದ ಇದೆ. ಆ ಅನಂತತ್ವದಲ್ಲಿ ಭಗವಂತ ದೇಶದ ಅನಂತತ್ವವನ್ನು ಕಾಲದ ಅನಂತತ್ವವನ್ನು ಮೀರಿ ನಿಂತಹ ಅನಂತತ್ವ ಅವನು. The infiniteness of the Lord is infinitely more than that each infiniteness that we can even conceive of. ದೇಶ ಕಾಲ ಇತ್ಯಾದಿಗಳು ಪ್ರತಿಯೊಂದರಲ್ಲಿ ಕೂಡ ಭಗವಂತ ಈ ವಿಧವಾಗಿದ್ದಾನೆ ಅಂತೇಳಿ. ಅಷ್ಟೇ ಅಲ್ಲದೆ ಈ ಭಗವಂತನ ಇನ್ನೂ ಆಶ್ಚರ್ಯ ಏನಂತ ಹೇಳಿದ್ರೆ, ಎಲ್ಲ ರೂಪಗಳು ಅವು ಪರಸ್ಪರ ಅಭಿನ್ನ. ಈ ಅಂದ್ರೆ ಪ್ರತಿಯೊಂದು ನಾವು ಅದಕ್ಕೆ ಗೀತೆ ಮಾಡುವಾಗ ಕೂಡ ನೋಡಿ, ಸಮತ್ವ, ಭಗವಂತನಲ್ಲಿ ಸಮತ್ವ ನೋಡುವುದು ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲಿ ಕೂಡ ಪಂಡಿತೇಗ ವಿಹಸ್ತಿನ ಅನ್ನುವ ಶ್ಲೋಕದಲ್ಲಿ ಬರುವಂತೆ ಭಗವಂತ ಪಂಡಿತನಲ್ಲಿ ಸುಪಾಕೇಶು ನೀಚೈವ ಪಂಡಿತೇಗ ವಿಹಸ್ತಿನಿ, ಒಂದು ನಾಯಿ ಒಳಗಿರುವ ರೂಪ, ನಾಯಿ ಮಾಂಸ ತಿನ್ನುವ ಚಂಡಾಲನ ಒಳಗಿರುವ ರೂಪ, ಬ್ರಾಹ್ಮಣ ಒಳಗೆ, ಆನೆ ಒಳಗೆ, ಇರಿವಿನ ಒಳಗೆ, ಕಾಕರ ಒಳಗೆ, ಎಲ್ಲರ ಒಳಗಿರುವ ಭಗವಂತನ ರೂಪಗಳು ಸಮಾನ ಅಂತ ಹೇಳಿ. ಆಗ ಆ ಎಲ್ಲ ವಸ್ತುಗಳಲ್ಲಿಯೂ ಭೇದವಿದ್ದರೂ ಅದರ ಒಳಗಿರುವ ಭಗವಂತನ ರೂಪಗಳು ಸಮಾನವೂ ಆಗಿದೆ, ಅಭಿನ್ನವೂ ಆಗಿದೆ, ಪೂರ್ಣವೂ ಆಗಿದೆ. ಇರಿವಿನ ಒಳಗಿರುವ ಭಗವಂತನ ರೂಪವು ಪೂರ್ಣ, ಸಮಸ್ತ ಶಕ್ತಿ, ಪೂರ್ಣ ಶಕ್ತಿಯುತವಾದಂತಹ ರೂಪ. ಅದು ಅಪರಿಚ್ಛಿನ್ನ, ಅಂದ್ರೆ ಇರಿವಿನ ಒಳಗೆ ಇರುವ ಭಗವದ್ ರೂಪ, ಎಲ್ಲೋ ಇನ್ನೊಂದು ದೂರದಲ್ಲಿರುವ ಭಗವದ್ ರೂಪ, ಅವು ಅಪರಿಚ್ಛಿನ್ನ ಅಂದ್ರೆ ಇನ್ಸಪರಬಲ್. ಯಾಕೆಂದ್ರೆ ಮಧ್ಯದಲ್ಲಿ ಎಲ್ಲರೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಅಂದ್ರೆ ಎಲ್ಲೋ ದೂರದಲ್ಲಿ ಒಂದು ಕಾರ್ನರ್ ಆಫ್ ದ ವರ್ಲ್ಡ್ ಅಂಡ್ ಅನದರ್ ಕಾರ್ನರ್ ಆಫ್ ದ ವರ್ಲ್ಡ್, ಅಲ್ಲಿ ಎರಡು ಕಡೆ ಇರುವ ಭಗವದ್ ರೂಪಗಳು ಅವು ಅಭಿನ್ನ ಅಷ್ಟೇ ಅಲ್ಲದೆ ಅವಿಚ್ಛಿನ್ನ ಅಷ್ಟೇ ಅಲ್ಲದೆ ಅವು ಎರಡು ಲಿಂಕ್ಡ್. ಯಾಕಂದ್ರೆ ಆ ಎರಡರ ಮಧ್ಯವೂ ಕೂಡ ಅನಂತವಾದ ಭಗವದ್ ರೂಪ ಎಲ್ಲವೂ ಒಳಗೊಂಡಿದೆ. ಇದು ಊಹಕ್ಕೆ ಅತೀತವಾಗಿರುವಂತಹ ವಿಷಯ. ಅದಕ್ಕೆ ಭಾಗವತದಲ್ಲಿ ಈ ಭಾವನೆ ಹೇಳ್ತಾ ಇದ್ದಾರೆ, ಗರುಡ ಪುರಾಣದಲ್ಲಿ ಹೇಳ್ತಾರೆ. ಗರುಡ ಪುರಾಣದಲ್ಲಿ ಇರುವಂತಹ ವಾಕ್ಯ, ಅನೇಕೋ ಹಿ ಏಕತಾಂ ಪ್ರಾಪ್ಯ, ಭಗವಂತ ಅನೇಕನಾದರೂ ಅಂದ್ರೆ ಇನ್ಫೈನೈಟ್ ರೂಪದಲ್ಲಿದ್ದರೂ ಏಕತಾಂ ಪ್ರಾಪ್ಯ, ಏಕರೂಪವನ್ನು ಕೂಡ ಹೊಂದುತ್ತಾನೆ. ಅಂದ್ರೆ ಈಗ ಅವತಾರಗಳು ಮಾಡಿದಾಗ ಮಾತ್ರವೇ ಅಲ್ಲ, ಎಲ್ಲ ಸಮಯದಲ್ಲಿ ಎಲ್ಲ ಕಾಲದಲ್ಲೂ ಕೂಡ. ಅದಕ್ಕೆ ಭಗವಂತನ ಅವತಾರಗಳು ಕೂಡ ಈ ಅವತಾರ ಶುರು ಆಯಿತು, ಅವತಾರ ಮುಗಿತು ಅಂತ ಇಲ್ಲವೇ ಇಲ್ಲ. ಈಗ ರಾಮಾವತಾರ, ಕೃಷ್ಣಾವತಾರ ಇವೆಲ್ಲ ಆಯ್ತಂದ್ರೆ ಟೈಮ್ ಫ್ರೇಮ್ ನಲ್ಲಿ ಒಂದು ಫೈನೈಟ್ ಸೆಗ್ಮೆಂಟ್ ನಲ್ಲಿ ಆ ಅವತಾರ ಇದ್ದಂತೆ ನಮಗೆ, ಅಂದ್ರೆ ಮಿಕ್ಕ ಸಮಯದಲ್ಲಿ ಅವತಾರವಿಲ್ಲ ಅನ್ನುವ ಭಾವನೆ ಬೆಳ್ಳಕ್ಕೆ ಅವಕಾಶವಿದೆ. ಆದ್ರೆ ಪ್ರತಿಯೊಂದು ಅವತಾರವೂ ಕೂಡ ಭಗವಂತನ ಅವತಾರ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇದೆ. ಆದರೆ ತೋರಿಸಿಕೊಡುವುದು ಅಂದ್ರೆ ಲೋಕಕ್ಕೆ ಕಾಣಿಸಿಕೊಡುವುದು ಆ ಪರ್ಟಿಕ್ಯುಲರ್ ಟೈಮ್ ಸೆಗ್ಮೆಂಟ್ ನಲ್ಲಿ ಮಾತ್ರ ಕಾಣಿಸಿಕೊಡ್ತಾನೆ. ಅಂದ್ರೆ ಈ ಭಗವಂತ ಎಲ್ಲ ಕಾಲದಲ್ಲಿಯೂ ಎಲ್ಲ ರೂಪಗಳಲ್ಲಿಯೂ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಅನಂತನಾಗಿ ಯಾವಾಗಲೂ ಇದ್ದಾನೆ. ಆದರೆ ವ್ಯಕ್ತವಾಗುವುದು, ಭಕ್ತರಿಗೆ ತೋರಿಸಿಕೊಡುವುದು, ಜಗತ್ತಿಗೆ ತೋರಿಸಿಕೊಡುವುದು ಬೇರೆ ಬೇರೆ ಟೈಮ್ ಸೆಗ್ಮೆಂಟ್ಸ್ ನಲ್ಲಿ ತೋರಿಸಿಕೊಡ್ತಾನೆ. ಬಟ್ ಯಾವಾಗಲೂ ಇದ್ದಾನೆ ಭಗವಂತ ಪ್ರತಿಯೊಂದು ರೂಪದಲ್ಲಿಯೂ. ಇನ್ ಈಚ್ ಫಾರ್ಮ್ ಈಸ್ ಪ್ರೆಸೆಂಟ್ ಆಲ್ ದ ಟೈಮ್. ಸೊ ಅದು ಭಾಗವತದಲ್ಲಿ ಕೂಡ ಅದು ಹೇಳ್ತಾರೆ, ಏಕತ್ವೋಪಿ ಭಗವಾನ್ ಅಂತ ಹೇಳಿ. ಭಗವಂತ ಒಬ್ಬನೇ ಆದ್ರೂ ಕೂಡ ಈ ಅನಂತ ರೂಪಗಳನ್ನು ಧಾರಣೆ ಮಾಡಿದ್ದಾನೆ ಅಂತೇಳಿ. ಇದನ್ನು ಸತತರತ್ನಾಳದಲ್ಲಿ ಕೂಡ ಗುಣಗಳ ರೂಪಗಳ ವರ್ಣನೆ ಮಾಡುವಾಗ ಅಲ್ಲಿ ಒಂದು ಸುಂದರವಾಗಿ ಹೇಳ್ತಾರೆ, ಪರಸ್ಪರಂ ಅಭಿನ್ನಾನಿ ಸ್ವತಂತ್ರಾನಿ ಸಮಾನಿಚ. ಭಗವಂತನ ರೂಪಗಳು ಎಂಥವು ಅಂತ ಹೇಳಿದ್ರೆ ಪರಸ್ಪರಂ ಅಭಿನ್ನಾನಿ, ಅವು ಪರಸ್ಪರ ಅಭಿನ್ನ ಅಂದ್ರೆ ಒಂದಕ್ಕೆ ಇನ್ನೊಂದಕ್ಕೆ ಭೇದವಿಲ್ಲ. ಸ್ವತಂತ್ರಾಣಿ, ಪ್ರತಿಯೊಂದು ರೂಪವೂ ಸ್ವತಂತ್ರ. ಅಷ್ಟೇ ಅಲ್ಲದೆ ಪ್ರತಿಯೊಂದು ರೂಪವು ಸಮಾನವಾಗಿದೆ. ಪೃಥಕ್ ಪೃಥಕ್ ಅನಂತಾನಿ, ಅನಂತವಾದ ಈ ಒಂದೊಂದು ರೂಪ ಕೂಡ ಬೇರೆ ಬೇರೆಯಾಗೂ ಇದೆ, ಒಟ್ಟಿಗೆನೂ ಇದೆ. ಪೃಥಕ್ ಪೂರ್ಣ ಸಮಾನಿಚ, ಪ್ರತಿಯೊಂದು ಕೂಡ ಇನ್ಫಿನಿಟ್ಲಿ ಕಂಪ್ಲೀಟ್. ಪರಸ್ಪರಂ ಅಭಿನ್ನಾಶ್ಚ, ಪರಸ್ಪರವು ಅಭಿನ್ನವೂ ಆಗಿದೆ.
ಧರ್ಮ ಏವ ಅಭಿನ್ನ ಧರ್ಮ, ಅವನ ರೂಪಗಳು ಅಭಿನ್ನ, ಅವನ ಧರ್ಮಗಳು ಅಭಿನ್ನ, ಅವನಿಗೂ ಅವನ ಧರ್ಮಗಳಿಗೂ ಅಭಿನ್ನತ್ವ ಅಂದ್ರೆ ಭೇದವಿಲ್ಲ, ಅವನಿಗೆ ಅವನ ಗುಣಗಳಿಗೂ ಭೇದವಿಲ್ಲ. ಸರ್ವೇಪಿ ತದ್ಗತಾಃ ತದಭಿನ್ನಾಃ ಗುಣಾಃ ನಿತ್ಯಾಃ, ಭಗವಂತನಿಗಿಂತ ಅಭಿನ್ನವಾದಂತಹ ಬೇರ್ಪಡಿಸಲು ಸಾಧ್ಯವಾಗದೇ ಇರುವಂತಹ ಗುಣಗಳು, ಭಗವಂತನಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಧರ್ಮಗಳು, ಇವೆಲ್ಲವೂ ಕೂಡ ಅವನ ಒಳಗೆ ಅಂತರ್ಗತವಾಗಿದೆ ಅಂಥೇಳಿ ಅಂತಹ ಒಂದು ಮಹಾಮಹಿಮೋಪೇತನಾಗಿದ್ದಾನೆ ಭಗವಂತ. ಇದು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಇಂತಹ ಒಂದು ವೈಭವ, ಐಶ್ವರ್ಯ, ಸಾಮರ್ಥ್ಯ ಭಗವಂತನನ್ನು ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ, ಊಹೆ ಮಾಡಲಿಕ್ಕೂ ಸಹಿತ ಸಾಧ್ಯವಿಲ್ಲ ಅಂತ ಹೇಳಿದಾಗ ಸರಿ, ಈಗ ಶಕ್ತಿ ಇಲ್ಲ, ಇನ್ನ ಯಾರಾದ್ರೂ ಬೆಳೆದು ಗ್ರೋ ಆಗಿ ಇವೆಂಚುವಲ್ ಆಗಿ ಯಾವುದಾದ್ರೂ ಒಂದು ಮಹಾದೇವತೆ ಭಗವಂತನ ಶಕ್ತಿಯನ್ನು ಪಡೆಯಬಹುದಾ ಅಂದ್ರೆ ದಾಸರು ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿ ಮಿಗಿಲು ಇಲ್ಲ ಎಂಬುದೇ ಫಲವಿದು ಬಾಳುವುದಕ್ಕೆ. ಸೊ ಇದೇ ನಿಜವಾದ ನಮಗೆ ಫಲವಾಗಿದೆ ಅಂತೇಳಿ ನ ಸಮಃ ಅದೇ ವಿಧವಾಗಿ ಅಧಿಕೋವಾ ಅಪಿ ಇಲ್ಲತೆ ತಸ್ಯ ಕಾಚನ ಅಂತೇಳಿ, ಭಗವಂತನಿಗೆ ಸಮಾನವಾಗಲಿ ಅಧಿಕನಾದವನಾಗಲಿ ಯಾರು ಇಲ್ಲ. ನಾಸೀತ್ರಯ ಭವಿಷ್ಯೋವ ಪರತಃ ಸ್ವತಃ ಏವಚ, ಭಗವಂತನಿಗೆ ಶ್ರುತಿಗೆ ಹೇಳುವಂತಹ ವಾಕ್ಯ, ಭಗವಂತನಿಗೆ ಸಮವರಾಗಲಿ ಅಧಿಕರಾಗಲಿ ಯಾರು ಇಲ್ಲ, ಯಾವಾಗಲೂ ಇಲ್ಲ ಅಂತ ಹೇಳಿ ಅದನ್ನೇ ಆಚಾರ್ಯರು ಮಾಯವಾದ ಕನ್ನಡದಲ್ಲಿ ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಅಂತ ಹೇಳಿ ಈ ವಿಧವಾಗಿ ಅನೇಕ ಸಂದರ್ಭಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ತತ್ವಸ್ವಾಳಿಯಲ್ಲಿ ಕೂಡ ಈ ಹರಿಯ ಗುಣಕ್ರಿಯೆಗಳನ್ನು ವರ್ಣನೆ ಮಾಡುವಾಗ ಅದನ್ನು ಈ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾರೆ. ಸೊ ಇದೆಲ್ಲ ಕೂಡ ನಾವು ನೋಡಿದಾಗ ನಮ್ಮ ಬದುಕಿನಲ್ಲಿ ಬಾಳುವುದಕ್ಕೆ ಫಲವು ಏನು ಅಂತ ಹೇಳಿದ್ರೆ ಇವೆಲ್ಲವೂ ತಿಳಿಯುವುದೇ ಫಲ. ಈ ತಿಳಿಯುವುದರ ಮೂಲಕವಾಗಿ ನಮಗೆ ಈ ಭಗವಂತನ ಆ ಮಹಿಮೆಯ ಒಂದು ನೋಡಿ ಅಂದ್ರೆ ಏನು ಜಸ್ಟ್ ಊಹೆ ಮಾಡಕ್ಕಾಗೋದಿಲ್ಲ, ಇದೆ ಅಂತ ಮಾತ್ರ ಸ್ತೋತ್ರ ಮಾಡಬಹುದು, ಗಾನ ಮಾಡಬಹುದು ಅಷ್ಟೇ ಹೊರತು ಅದು ಹೇಗಿರುತ್ತೆ ಅಂತ ಊಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಈ ಭಗವಂತನ ಮಹಿಮೆಯನ್ನು ನಿತ್ಯವೂ ಕೂಡ ನಾವು ಆದಷ್ಟು ಯಾವಾಗ ನಮಗೆ ಯಾವುದೇ ಒಂದು ಕೆಲಸ ಮಾಡ್ತಾ ಇರುವಾಗ ಆ ಕೆಲಸದ ಒಳಗೆ, ಆ ಕೆಲಸ ಮಾಡುವಾಗ ನಾವು ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುವಿನ ಒಳಗೆ ಭಗವಂತನ ರೂಪವಿದೆ, ಆ ಭಗವಂತನ ರೂಪದ ಚಿಂತನೆ, ಆ ಭಗವಂತನ ಒಂದು ಅಚಿಂತ್ಯ ಅದ್ಭುತ ಶಕ್ತಿಯ ಒಂದು ಸ್ಥಿತಿಯನ್ನು ಜಸ್ಟ್ ಊಹೆ ಮಾಡಿಕೊಂಡು ಜಸ್ಟ್ ವರ್ಣನೆ ಮಾಡ್ತಾ ನಮ್ಮ ಕೈಲಾದಷ್ಟು ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವನ ಸ್ತೋತ್ರವನ್ನು ಮಾಡ್ತಾ ಮನಸ್ಸಿನಲ್ಲೇ ನಾವು ಆ ಒಂದು ಉನ್ನತವಾದಂತಹ ಭಾವನೆಯನ್ನು ಪಡೆಯಬೇಕನ್ನೋದೇ ಜೀವನದ ಅಂತಿಮ ಗೋಲ್. ದಟ್ ಈಸ್ ದ ಫೈನಲ್ ಗೋಲ್ ಆಫ್ ಅವರ್ ಲೈಫ್. ಅದನ್ನು ನಾವು ಯಾವಾಗಲೂ ದೃಷ್ಟಿ ಇಟ್ಟುಬೇಕನ್ನೋದು ಈ ಶ್ಲೋಕದಲ್ಲಿ, ಪದ್ಯದಲ್ಲಿ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಹೇಳ್ತಾ ಇದ್ದಾರೆ, ಹರಿಕತೆ ಪರಮಾದರದಲ್ಲಿ ಕೇಳುತ್ತ ಮರೆದು ತನುವ ಸುಖ ಸುರಿಸುತ್ತಲಿ. ಸೊ ಇದು ಹರಿಕಥಾನುಸಾರ ಸಂಧಿಗಳಲ್ಲಿ ಹೇಗೆ ಆರ್ಡರ್ನಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೋ ಅದೇ ವಿಧವಾಗಿ ಫಲವಿದು ಬಾಳುವುದಕ್ಕೆ ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಕಡೆ ಆರ್ಡರ್ ಆಫ್ ದಿ ಪದ್ಯಗಳಲ್ಲಿ ಸ್ವಲ್ಪ ಭೇದ ಇರಬಹುದು. ಸೊ ಕೊನೆಗೆ ನಾವು ಒಂದು ಪರ್ಟಿಕ್ಯುಲರ್ ಆರ್ಡರ್ ಯಾವ್ದನ್ನ ಡಿಸೈಡ್ ಮಾಡೋಣ. ಬಟ್ ಈಗ ಒಂದು ಪರ್ಟಿಕ್ಯುಲರ್ ಆರ್ಡರ್ಲಿ ಹೋಗ್ತಾ ಇದ್ದೀನಿ. ಬಟ್ ನಿಮ್ಮ ಪುಸ್ತಕಗಳಲ್ಲಿ ಎಲ್ಲಾದ್ರೂ ಬೇರೆ ಆರ್ಡರ್ ಇದ್ರೆ ಪರವಾಗಿಲ್ಲ, ಯಾಕಂದ್ರೆ ಇದು ಹರಿಕಥಾನುಸಾರದಲ್ಲಿ ಈ ಫಲವಿದು ಬಾಳುವುದಕ್ಕೆ ಪದ್ಯಗಳಲ್ಲಿ ಇರುವ ಭಾವಗಳು ಇಟ್ಸ್ ನಾಟ್ ಗೋಯಿಂಗ್ ಇನ್ ದ ಸೇಮ್ ಆರ್ಡರ್. ಆ ಹರಿಕಥಾನುಸಾರದ ಒಂದು ಸಾರ ಇಲ್ಲಿ ನಿಂತಿದೆ ಹೊರತು ಇಟ್ ಇಸ್ ನಾಟ್ ಇನ್ ಸೇಮ್ ಆರ್ಡರ್. ಸಂಧಿಗಳು ಬೇರೆ ಬೇರೆ ಆರ್ಡರ್ ನಲ್ಲಿ ಯಾವ ಆರ್ಡರ್ ನೋಡಿದ್ರು ಕೂಡ ಕೊನೆಯ ಅದರ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಆಫ್ ದ ಸಂಧಿಗಳು 16 to 24 ಇರುವ ಸಂಧಿಗಳು ಆರ್ಡರ್ ಬದಲಾವಣೆ ಆದ್ರೂ ಕೂಡ ಪರವಾಗಿಲ್ಲ. ಅದೇ ವಿಧವಾಗಿ ಈ ಫಲವಿದು ಬಾಳುವುದಕ್ಕೆ ಪದ್ಯಗಳ ಆರ್ಡರ್ ಬದಲಾವಣೆ ಆದ್ರೂ ಕೂಡ ಪರವಾಗಿಲ್ಲ. ಯಾಕಂದ್ರೆ ಈ ಒಂದೊಂದು ಪದ್ಯದಲ್ಲಿ ಕೂಡ ಭಗವಂತನ ಗುಣಗಾನ ವರ್ಣನೆ. ಸೊ ಯಾವ ಆರ್ಡರ್ ಬಂದು ಪರವಾಗಿಲ್ಲ. 17ನೇ ಪದ್ಯದಲ್ಲಿ ಹರಿಕತೆ ಪರಮಾದರದಲ್ಲಿ ಕೇಳುತ್ತಾ ಮರೆದು ತನ್ನುವ ಸುಖ ಸುರಿಸುತ್ತಲಿ ಗುರುಗಾಯನ ಸಂದರ್ಶನ ಹಾರೈ ಸಿರುಳು ಅಗಲು ಜರಿದು ಬಳಲುವುದೇ ಅಂತ ಕೆಲವು ಪುಸ್ತಕಗಳಲ್ಲಿದೆ, ಬಾಳುವುದೇ ಅಂತ ಕೆಲವು ಪುಸ್ತಕಗಳಲ್ಲಿದೆ. ಸೊ ಅದು ಎರಡರ ಭಾವನೆಯನ್ನು ನೋಡೋಣ ಏನು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿಕಥೆ ಪರಮಾದರದಲ್ಲಿ ಕೇಳುತ್ತಾ, ಹರಿಕಥೆಯನ್ನು ಕೇಳುವುದು. ಹರಿಕಥೆ ಅಂದ್ರೆ ನಾವು ಭಗವಂತನ ಬಗ್ಗೆ ಮಾಡುವ ವಿಚಾರ. ಸೊ ಹರಿಕಥೆ ಅನ್ನುವುದಕ್ಕೆ
ಹರಿಯ ಕಥೆ ಅನ್ನೋದು ಒಂದಿದೆ. ಸೊ ಅಲ್ಲಿ ಕಥೆ ಅಂದ್ರೆ ಏನು? ಕಥನ ಅಂದ್ರೆ ಸ್ತೋತ್ರವೇ ಕಥನ. ಭಗವಂತನ ಹರಿಯ ಕಥೆಗಳು ಒಂದು ಭಗವಂತನ ಕಥೆ ಅಂತ ಒಂದು ವಿಧವಾಗಿ ನೋಡಿದ್ರೆ, ನಮ್ಮಲ್ಲಿ ಹರಿಯಿದ್ದು ನಡೆಸುವ ಕಥೆಗಳು. ನಿಜವಾಗಿ ಭಗವಂತನ ನಟಿಕದ ಪುಸ್ತಕದಲ್ಲಿ, ಭಾಗವತದಲ್ಲಿ, ಬಹಳ ಮಹಾಭಾರತ ಎಲ್ಲ ಕಡೆ ಭಗವಂತನ ಕಥೆಗಳು ಬರುತ್ತೆ. ಅದನ್ನು ಓದ್ತೀವಿ, ಆನಂದ ಪಡ್ತೀವಿ. ನಮ್ಮ ಜೀವನದ ಒಂದೊಂದು ಘಟನೆಯು ಹರಿಯ ಕಥೆಯೇ ಆಗಿದೆ. ನಾವು ಯಾವುದೇ ಒಂದು ಕೆಲಸ ಮಾಡಿದರೆ ನಮ್ಮಲ್ಲಿ ನಿಂತು ಹರಿ ಆ ಕೆಲಸವನ್ನು ಮಾಡಿಸುತ್ತಾನೆ. ನಮ್ಮಲ್ಲಿ ನಿಂತು ನಾವು ಉಪಯೋಗಿಸುವ ಪ್ರತಿಯೊಂದು ವಸ್ತುವಿನ ಒಳಗೂ ಹರಿ ಇದ್ದಾನೆ. ಆ ಹರಿ ಒಂದೊಂದರ ಒಳಗೂ ಇದ್ದು ನಡೆಸುವ ಕಾರ್ಯಗಳು ಒಂದೊಂದು. ಈ ವಿಧವಾಗಿ ಹರಿಯ ಕಥೆ ಅಂದ್ರೆ ಹರಿ ನಮ್ಮಲ್ಲಿ ನಿಂತು ನಡೆಸುವ ಜೀವನದ ಚಟುವಟಿಕೆಗಳು ಒಂದೊಂದು ಕಥೆಯೇ ಆಗಿದೆ. ಜೀವನನ ಅಂದ್ರೆ ಪ್ರತಿಯೊಬ್ಬ ಜೀವನ ಕಥೆಯು ಹರಿಯ ಕಥೆಯೇ ಅಂತ ನಾವು ನೋಡುವ ಒಂದು ಸಾಧನೆ ಮಾಡಬೇಕು. ಸೊ ಈ ವಿಧವಾಗಿ ಹರಿಯ ಕಥೆ ಅಂತ ಹೇಳಿದ್ರೆ, ನಾವು ಪ್ರಾಣಾದಿಗಳಲ್ಲಿ ಬರುವ ಕಥೆ ಒಂದು, ಇನ್ನೊಂದು ನಮ್ಮ ಜೀವನದಲ್ಲಿ ನಡೆಯುವ ಒಂದೊಂದು ಘಟನೆಯು ಭಗವಂತನ ಆ ಹಿನ್ನೆಲೆಯ ನೋಡಿದಾಗ, ಹಿನ್ನೆಲೆಯಲ್ಲಿರುವ ಭಗವದ್ ರೂಪವನ್ನು, ಭಗವಂತನ ಕಾರ್ಯಗಳನ್ನು ನೋಡಿದಾಗ ಅದು ಒಂದೊಂದು ಕಥೆಯಂತೆ ಕಾಣಿಸಿಕೊಡುತ್ತೆ. ಇದು ಹರಿಕಥೆ. ಸೊ ಅಂತಹ ಹರಿಕಥೆಗಳನ್ನು ನಾವು ಜೀವನ ಕಥೆಗಳನ್ನು ನೋಡ್ಬೇಕನ್ನೋದು ಇನ್ನೊಂದರ್ಥ. ನಮ್ಮಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಗಳಲ್ಲಿ ಹರಿಯ ಕಾರುಣ್ಯವನ್ನು, ಅಚಿಂತ್ಯ ಶಕ್ತಿಯನ್ನು, ಸತ್ಯ ಸಂಕಲ್ಪವನ್ನು ನಾವು ನೋಡಿ ಅದರ ಒಂದು ಭಾವುಕತೆಯಿಂದ ನಾವು ಭಗವಂತನ ಸ್ಮರಣೆ ಮಾಡ್ತಾ ಭಗವಂತನ ಗುಣಗಾನಗಳನ್ನು ಸ್ತೋತ್ರ ಮಾಡ್ತಾ ಇದ್ರೆ ಆವಾಗ ನಮಗೆ ಅದು ಭಗವಂತನ ಮೇಲೆ ಭಕ್ತಿ ಹೆಚ್ಚಾಗುತ್ತೆ. ಆ ಕಾರಣದಿಂದ ಪರಮಾದರದಿ ನಾವು ಕೇಳಬೇಕು. ಹರಿಕಥೆ ಪರಮಾದರ. ಅದಕ್ಕೆ ನಾವು ಪುರಾಣ ಕಥೆಗಳನ್ನು, ಆದರ ಅಂದ್ರೆ ಭಕ್ತಿ, ಅತ್ಯಂತ ಭಕ್ತಿಯಿಂದ ಪುರಾಣ ಕಥೆಗಳನ್ನು ಕೇಳುವುದು ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಲ್ಲಿ ಕೂಡ ಹರಿ ಇದ್ದಾನೆ ಅನ್ನುವ ವಿಚಾರವನ್ನು ಕೂಡ ನಾವು ಪರಮಾದರದಲ್ಲಿ ಕೇಳಬೇಕು. ನಾವು ನಮಗೆ ಹೇಳ್ಕೊಳ್ಬೇಕು. ವಿ ಹ್ಯಾವ್ ಟು ಟೆಲ್ ಅವರ್ಸೆಲ್ವ್ಸ್. ಅಂದ್ರೆ ಗಟ್ಟಿಯಾಗಿ ಒಂದು ಉಚ್ಚಾರಣೆ ಮಾಡಿ ಹೇಳಬೇಕಾಗಿದ್ದಿಲ್ಲ, ಮನಸ್ಸಿನಲ್ಲಿ ಭಾವನೆ ಮಾಡುವುದು. ಹೇಳುವುದನ್ನೇ ಭಾವನೆ ಮಾಡುವುದು. ಮಾಡಿಲ್ಲ ನಾವು ಭಗವಂತನ ಸ್ತೋತ್ರ ಗಾನವನ್ನು ಮಾಡುವುದು. ನಮ್ಮ ಬಾಯಿಯಲ್ಲಿ ಬರುವ ಮಾತುಗಳನ್ನು ನಾವೇ ಕೇಳಬಹುದು. ಬೇರೆಯವರು ಸ್ತೋತ್ರ ಮಾಡಿದರೆ ಅದನ್ನು ಕೇಳುವುದು ಭಕ್ತಿಯಿಂದ, ನಾವು ಸ್ತೋತ್ರ ಮಾಡಿ ಅದನ್ನು ಕೇಳುವುದು ಭಕ್ತಿಯಿಂದ. ಈ ವಿಧವಾಗಿ ಹರಿಕಥೆ ಪರಮಾದರದಲ್ಲಿ ಕೇಳಿದೆ ಅಂದ್ರೆ ನಮ್ಮ ಬಾಯಿಗೆ ಸಾರ್ಥಕತೆ ಹರಿಯ ಗುಣಗಾನ ಮಾಡುವುದು, ನಮ್ಮ ಕಿವಿಯ ಸಾರ್ಥಕತೆ ಆ ಹರಿಯ ಕಥೆಗಳನ್ನು ಕೇಳುವುದು. ಅದಕ್ಕೆ ಶ್ರವಣದಿಂದ ನಮಗೆ ಏನಾಗುತ್ತೆ, ಭಗವಂತನ ವಿಚಾರದ ಬಗ್ಗೆ ನಮಗೆ ಜ್ಞಾನ ಹೆಚ್ಚು ಆಗ್ತಾ ಬರುತ್ತೆ. ಸೊ ಆ ಕಾರಣದಿಂದ ಶ್ರವಣಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ. ಸೊ ಆ ಕಾರಣದಿಂದ ಹರಿಕಥೆ ಪರಮಾದರದಲ್ಲಿ ಕೇಳುವುದು ಮೊದಲನೇ ಕೆಲಸ. ನಮ್ಮ ಸಾಧನಾ ಕ್ರಮದಲ್ಲಿ ಫಸ್ಟ್ ಸ್ಟೆಪ್ ಕೇಳುವುದು. ಸೊ ಆ ಭಗವಂತನ ಕಥೆಗಳನ್ನು ಕೇಳುತ್ತಾ ಮರೆದು ತನ್ನುವ ಸುಖ ಸುರಿಸ್ಬೇಕಂತ ಹೇಳಿ. ಸೊ ಇದು ಎರಡಾದ್ಮೇಲೆ ಹರಿಕಥೆಗೆ ಇನ್ನೊಂದು ಮೂರನೇ ಅರ್ಥ ನಾವು ಹೇಗೆ ನೋಡ್ಬೋದು. ಪರಮಾತ್ಮನ ಹರಿಕಥೆ ಎಂಥದ್ದು? ಹರಿ ಅಂತ ಹೇಳಿದ್ರೆ ಅನೇಕ ಅರ್ಥಗಳಿದೆ. ಹರಿ ಅಂದ್ರೆ ನಾರಾಯಣ ಅನ್ನೋದು ಮುಖ್ಯವಾದ ಅರ್ಥ. ಹರಿ ಅಂತ ಹೇಳಿದ್ರೆ ವಾಯುದೇವರಿಗೂ ಹರಿ ಅಂತ ಹೆಸರಿದೆ, ಇಂದ್ರನಿಗೂ ಹರಿ ಅಂತ ಹೆಸರಿದೆ. ಹರಿಕಥೆ ಅಂದ್ರೆ ವಾಯುದೇವರು ಅನೇಕ ಲೀಲೆಗಳನ್ನು ಮಾಡಿದ್ದಾರೆ. ಅವರು ಯಾಕೆ ಮಾಡಿದ್ದಾರೆ ಅಂದ್ರೆ ಅವ್ರು ಮಾಡ್ಲಿಕ್ಕೆ ಹಾಗೆ ಒಂದು ಅನುಕೂಲವಾಯಿತು ಅಂತ ಹೇಳಿದ್ರೆ, ಭಗವಂತ ಆ ಹರಿಯ ಒಳಗು ಅಂದ್ರೆ ವಾಯುದೇವರ ಒಳಗೆ ನಿಂತು ಹರಿ ಒಳಗೆ ಅಂದ್ರೆ ಹರಿನಾಮಕ ಪರಮಾತ್ಮನು ಹರಿನಾಮಕ ವಾಯುದೇವರ ಒಳಗೆ ನಿಂತು ಆ ವಾಯುದೇವರ ಮೂಲಕವಾಗಿ ಅನೇಕ ಲೀಲೆಗಳನ್ನು ಮಾಡಿದ್ದಾರೆ. ಸೊ ವಾಯುದೇವರ ಒಂದೊಂದು ಕಥೆಯಲ್ಲಿ ಕೂಡ ಹರಿಯನ್ನು ಕಾಣಬೇಕು, ಅಂದ್ರೆ ನಾರಾಯಣನನ್ನು ಕಾಣಬೇಕು. ಕಾಣಿದಾಗ ಹರಿಕಥೆ ಅದು ವಾಯುದೇವರ ಕಥೆಯೂ ಕೂಡ ಶ್ರೀಮನ್ನಾರಾಯಣ ಕಥೆಯೇ ಆಗಿದೆ ಅನ್ನುವ ತಿಳುವಳಿಕೆ. ಅದೇ ವಿಧವಾಗಿ ಹರಿ ಅಂತ ಹೇಳಿದ್ರೆ ಇಂದ್ರನ ಕಥೆ ಅಂದ್ರೆ ಇಂದ್ರನ ಒಳಗೆ ಇಂದ್ರ ಮಾಡುವ ಯಾವ್ದು ದೊಡ್ಡ ಕಾರ್ಯಗಳಿವೆ ಅಂತ ಹೇಳಿದ್ರೆ ಆ ದೊಡ್ಡ ಕಾರ್ಯಗಳೆಲ್ಲದವಳು ಕೂಡ ಭಗವಂತ ನಿಂತು ಇಂದ್ರನಿಂದ ಮಾಡಿಸುತ್ತಾನೆ. ಸೊ ಈ ವಿಧವಾಗಿ ಇಂದ್ರನ ಕಥೆಗಳು ಒಂದೊಂದು ಕೂಡ ಹರಿಯ ಕಥೆಯೇ. ಇಂದ್ರನ ಕಥೆ ಇಂದ್ರಾಂತರ್ಗತನಾದ ಹರಿನಾಮಕ ಪರಮಾತ್ಮನ ಕಥೆ ಆಗಿದೆ. ಹೀಗೆ ಹರಿ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದೆ. ಆ ಒಂದೊಂದು ಅರ್ಥದ ಒಳಗೆ ಗೋಚರವಾಗುವಂತಹ ಆ ಯಾವ ಮಹಾದೇವತೆ ಇದ್ದಾನೋ ಆ ದೇವತೆ ಒಳಗೆ ನಿಂತು ಭಗವಂತ ಎಲ್ಲವನ್ನು ಮಾಡಿಸುತ್ತಾನೆ ಅಂತ ತಿಳುಕೊಂಡಾಗ ಆ ಭಗವಂತನ ಆ ಕಥೆಗಳು ಅನೇಕ ಬಗೆಯಾದ ಕಥೆಗಳನ್ನು ನಾವು ಕಾಣಬಹುದು. ಇಂತಹ ಕಥೆಗಳನ್ನು ಅಂದ್ರೆ ಈ ವಿಧವಾಗಿ ಭಗವಂತನ ಚಿಂತನೆಯನ್ನು ಮಾಡಿದಾಗ ನಮಗೇನಾಗುತ್ತೆ, ರೋಮಾಂಚವಾಗುತ್ತೆ.
ನಮಗೆ ಆಹಾ ಭಗವಂತ ಎಷ್ಟು ಒಂದು ದೊಡ್ಡ ಶಕ್ತಿಮಂತನಾಗಿದ್ದಾನೆ, ಎಂಥ ಮಹಾಮಹಿಮನಾಗಿದ್ದಾನೆ ಅಂಥೇಳಿ ನಾವು ನಮ್ಮನ್ನು ಮರೆದು ತನುವ ಸುಖ ಸುರಿಸುತ್ತಲಿ ನಾವು ವಿ ಫರ್ಗೆಟ್ ಅವರ್ ಪೇನ್ಸ್, ನಮಗೆ ಆಗುವ ದುಃಖಾದಿಗಳು, ನಮಗೆ ಜೀವನದಲ್ಲಿ ಬರುವ ತೊಂದರೆಗಳು ಇವೆಲ್ಲವನ್ನು ಕೂಡ ಸ್ವಲ್ಪ ವಿಸ್ಮರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಯಾವಾಗ ಭಗವಂತನ ಇಂತಹ ಗುಣಗಾನವನ್ನು ಮಾಡಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಇದನ್ನು ನಾವು ತಿಳ್ಕೋಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಹರಿಕತೆ ಪರಮಾದರಲ್ಲಿ ಕೇಳುತ್ತಾ ಮರೆದು ತನ್ನುವ ಸುಖ ಸುರಿಸುತ್ತಲಿ ಉರುಗಾಯನ ಸಂದರ್ಶನ ಹಾರೈಸಿ. ಉರುಗಾಯನ ಸಂದರ್ಶನ, ಉರುಗಾಯನ ಅಂತ ಹೇಳಿದ್ರೆ ಏನು? ಉರುಗಾವೋ ನಮಸ್ಯ. ಉರುಗಾಯನ, ಉರು ಅಂದ್ರೆ ಶ್ರೇಷ್ಠವಾದ ದೊಡ್ಡದು ಅಂತ ಹೇಳಿ, ಉರು ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅರ್ಥ, ಶ್ರೇಷ್ಠವಾದಂತ. ಉರುಗಾಯನ ಅಂತ ಹೇಳಿದರೆ ಶ್ರೇಷ್ಠವಾದಂತಹ ವೇದಾದಿಗಳು, ಆ ವೇದಾದಿಗಳು ಯಾರ ಬಗ್ಗೆ ಗಾನ ಮಾಡುತ್ತೋ ಅವನು ಉರುಗಾಯನ. ಸೊ ಭಗವಂತನಿಗೆ ಉರುಗಾಯನ ಅಂತ ಹೆಸರು. ಉರುವಾದಂತಹ ಅಂದ್ರೆ ವೈದಿಕ ದೊಡ್ಡದಾದಂತಹ ವೇದಾದಿಗಳು ಯಾರ ಬಗ್ಗೆ ಆದರೆ ಸ್ತೋತ್ರ ಮಾಡುತ್ತೋ ಗಾನ ಮಾಡುತ್ತೋ ಅವನು ಉರುಗಾಯನ. ಇಲ್ಲ ಉರುಗಾಯನ, ಉರು ಅಂದ್ರೆ ಶ್ರೇಷ್ಠರಾದವರು, ಶ್ರೇಷ್ಠರಾದಂತಹ ಬ್ರಹ್ಮಾದಿ ದೇವತೆಗಳು ಯಾರನ್ನಾದ್ರೆ ಸ್ತೋತ್ರ ಮಾಡ್ತಾರೋ ಅಂದ್ರೆ ಶ್ರೇಷ್ಠರಾದಿ ಬ್ರಹ್ಮಾದಿ ದೇವತೆಗಳಿಂದ ಗಾಯನ ಮಾಡಲ್ಪಡುವವನು ಉರುಗಾಯನ ಅಂತೇಳಿ. ಅದಕ್ಕೆ ಮೊದಲನೇ ಆಚಾರ್ಯ ದ್ವಾದಶದಲ್ಲಿ ಉನ್ನತ ಪ್ರಾರ್ಥಿತ ಶೇಷ ಸಾಧಕಂ ಸನ್ನತ ಲೌಕಿಕ ನಂದದ ಶ್ರೀಪದಂ ಅಂತ ಹೇಳಿ ದ್ವಾದಶದಲ್ಲಿ ಹೇಳ್ತಾರೆ. ಅದಕ್ಕೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ, ಉನ್ನತರಾದಂತಹ ದೇವತೆಗಳು ಬ್ರಹ್ಮ ರುದ್ರ ಅಂತಹ ದೇವತೆಗಳು ಯಾರಿದ್ದಾರೋ ಅವರಿಂದ ಗಾನ ಮಾಡಲ್ಪಡುವವನು. ಅವರು ನಿತ್ಯವೂ ಭಗವಂತನ ಸ್ತೋತ್ರ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಭಗವಂತನಿಗೆ ಉರುಗಾಯನ ಅಂತ ಹೆಸರು. ಅಂಥ ಭಗವಂತನನ್ನು ನಾವು ಏನ್ ಮಾಡಬೇಕು? ನಮ್ಮ ಒಳಗೆ ಕಾಣಬೇಕು, ಅಂದ್ರೆ ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು, ಅಪರೋಕ್ಷ ದರ್ಶನವಾಗಬೇಕು. ಅಂತಹ ಉರುಗಾಯನಾದಂತಹ ಭಗವಂತನನ್ನು ನಮ್ಮ ಹೃದಯ ಒಳಗೆ, ಹೃದಯ ಕಮಲದ ಒಳಗೆ ನಿಲ್ಲಿಸಿದ್ದಾನೆ. ಭಗವಂತ ಯಾವಾಗಲೂ ಇದ್ದಾನೆ, ಆದ್ರೆ ನಮಗೆ ಕಾಣಿಸಿದ ಅದೃಶ್ಯನಾಗಿದ್ದಾನೆ, ನಮ್ಮ ದೃಷ್ಟಿಗೋಚರನಾಗ್ತಾ ಇಲ್ಲ. ನಾವು ಸಾಧನೆಯನ್ನು ಮಾಡಿ ಪರೋಕ್ಷ ಜ್ಞಾನದಿಂದ ನಾವು ಸ್ಥಿರವಾದ ಜ್ಞಾನವನ್ನು ಪಡೆದು ನಿತ್ಯವೂ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದರೆ ಭಗವಂತ ಅನುಗ್ರಹ ಮಾಡಿ ನಮಗೆ ಅಪರೋಕ್ಷ ಜ್ಞಾನವನ್ನು, ಅಪರೋಕ್ಷ ದರ್ಶನ ಕೊಡ್ತಾನೆ. ಅದೇ ನಮಗೆ ಧ್ಯೇಯವಾಗಿರಬೇಕು, ಅದೇ ನಮ್ಮ ಲಕ್ಷ್ಯವಾಗಿರಬೇಕು. ಉರುಗಾಯನ ಸಂದರ್ಶನ ಹಾರೈಸಿ, ಹಾರೈಸುವುದು ಅಂದ್ರೆ ಇಚ್ಛೆಪಡುವುದು, ಇಚ್ಛೆ ಮಾಡುವುದು. ಅಂತಹ ಭಗವಂತನ ಸಂದರ್ಶನ ಹಾರೈಸಬೇಕು, ಅದನ್ನು ನಾವು ಪಡೆಯಬೇಕನ್ನುವ ಇಚ್ಛೆಯನ್ನು ಹೊಂದಿರಬೇಕು. ಯಾವಾಗ? ಇರುಳು ಹಗಲು, ರಾತ್ರಿ ಹಗಲು, ನಿದ್ದೆ ಮಾಡುವಾಗ ಕೂಡ ಭಗವಂತನ ಸ್ಮರಣೆ, ನಿದ್ದೆ ಮಾಡುವಾಗ ಕೂಡ ಭಗವಂತನ ಚಿಂತೆಯನ್ನು ಮಾಡಬೇಕು. ಇಂತಹ ಒಂದು ಹೇಳುವಾಗ ಮಲಗುವಾಗ ಎಲ್ಲ ಕಾಲದಲ್ಲಿ ಕೂಡ ಯಾವಾಗಲೂ ಅಂದ್ರೆ ಆವಾಗ ನಾವು ಎಲ್ಲ ಕೆಲಸ ಬಿಟ್ಟು ಬಿಡ್ಬೇಕಂದ್ರೆ ಯಾವ ಕೆಲಸ ಬಿಡಬೇಕಾಗಿದ್ದಿಲ್ಲ. ಬೇರೆ ಕೆಲಸಗಳು ಯಾವುದಾದ್ರೂ ನಮ್ಮ ಲೌಕಿಕ ಕೆಲಸಗಳೆಲ್ಲ ಮಾಡ್ತಾ ಇರ್ಬೋದು. ಪ್ಯಾರಲಲ್ ಆಗಿ ಭಗವಂತನ ಸ್ಮರಣೆ ಮನಸ್ಸಿನಲ್ಲಿ ಸ್ಮರಣೆ ಮಾಡುವುದು. ಜಸ್ಟ್ ಥಿಂಕ್ ಆಫ್ ಗಾಡ್ ಇನ್ ಎವರಿ ಆಕ್ಟ್, ಅದನ್ನು ಅಳವಡಿಸ್ಕೋಬೇಕು. ಹಾಗೆ ಮಾಡಿದಾಗ ಇರುಳು ಹಗಲು ನಾವೇನು ಮಾಡಬೇಕು? ಜರಿದು ಬಾಳುವುದೇ ಬಳಲುವುದೇ. ಜರಿಯುವುದು ಅಂತ ಹೇಳಿದ್ರೆ ಏನು? ಜರಿ ಅಂದ್ರೆ ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಜರಿಯಬೇಕು. ಅಂಡ್ ಜರಿದು ಅಂತ ಹೇಳಿದ್ರೆ ಕಳಕಳಿ, ನಮಗೆ ಆ ಭಗವಂತನನ್ನು ಪಡೆಯಬೇಕು, ಸಂದರ್ಶನ ಆಗಬೇಕನ್ನುವ ಆ ಇಚ್ಛೆ ಜರಿಯುತ್ತಾ ಇರಬೇಕಂದ್ರೆ ಇಟ್ ಹ್ಯಾಸ್ ಟು ರಿಯಲಿ ಡ್ರೈವ್ ಅಸ್ ಅಂಡ್ ಮೇಕ್ ಅಸ್. ಯಾವಾಗಲೂ ಕೂಡ ಕಳಕಳಿ, ದಟ್ ಕೀನ್ನೆಸ್. ಆ ಜರಿಯುವುದಂದ್ರೆ ಆಲ್ವೇಸ್ ಶೋಯಿಂಗ್ ದ ಕೀನ್ನೆಸ್ ಆಫ್ ದ ಮೈಂಡ್. ಅದು ಜರಿಯುವುದು ಅನ್ನೋ ಶಬ್ದ ತಿಳಿಸಿಕೊಟ್ರೆ, ಬಾಳುವುದು ಅಂದ್ರೆ ಹಾಗೆ ನಾವು ನಮ್ಮ ಜೀವನವನ್ನು ಬಾಳಬೇಕು. ವಿ ಹ್ಯಾವ್ ಟು ಸ್ಪೆಂಡ್ ಅವರ್ ಲೈಫ್ ಲೈಕ್ ದಟ್. ಇಲ್ಲ ಬಳಲುವುದು ಅಂತ ಹೇಳಿದ್ರೆ ಮನಸ್ಸಿಗೆ ಆ ಕಳಕಳಿ ಕೊಡುವುದು. ಜರಿದು ಅಂತ ಹೇಳಿದ್ರೆ ಮಾನಸಿಕವಾದ ತಪನೆ ಜರಿದು ಅನ್ನುವ ಶಬ್ದವನ್ನು ತಿಳಿಸಿಕೊಟ್ರೆ ಶಾರೀರಿಕ ತಪನೆ, ಶರೀರದಿಂದ ಮಾಡಬೇಕಾಗಿರೋ ತಪಸ್ಸನ್ನು ಬಳಲಬೇಕು. ಅಂದ್ರೆ ವಿ ಹ್ಯಾವ್ ಟು ರಿಯಲಿ ವರ್ಕ್ ಹಾರ್ಡ್. ಏನು ವರ್ಕ್ ಹಾರ್ಡ್ ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಹವನ್ನು ನಾವು ಏನು ಮಾಡಬೇಕು? ಭಗವಂತನ ಚಿಂತನೆಗಾಗಿ ವಿನಿಯೋಗ ಮಾಡಬೇಕು, ಭಗವಂತನ ಸೇವೆಗಾಗಿ ವಿನಿಯೋಗ ಮಾಡಬೇಕು. ಭಗವಂತನಿಗಾಗಿ ನಾವು ಬೇರೆ ಕಾರ್ಯಗಳನ್ನು ಯಾವುದು ಮಾಡುವ ಕೂಡ
ಭಗವಂತನ ಚಿಂತನೆ, ಭಗವಂತನ ಎಲ್ಲ ಕಡೆ ಭಗವಂತನ ಚಿಂತನೆ, ಭಗವಂತನ ಮೇಲೆ ನಾವು ಯಾವಾಗಲೂ ದೃಷ್ಟಿಯನ್ನು ಇಟ್ಕೊಂಡಿರಬೇಕು. ಅದು ನಿಜವಾಗಿ ಅಂದ್ರೆ ದೇಹಕ್ಕೆ ತಾಪನ ಕೊಡುವುದು ಬಳಲುವುದು ಅಂತ ಹೇಳಿದ್ರೆ, ಸೊ ಬಾಳುವುದು ಅನ್ನೋದಕ್ಕಿಂತ ಬಳಲುವುದು ಅನ್ನೋದು ಮೇ ಬಿ ಲಿಟಲ್ ಬಿಟ್ ಬೆಟರ್ ಇರಬಹುದು. ಸೊ ಈ ವಿಧವಾಗಿ ನಾವು ಮನಸ್ಸಿಗೆ ತಾಪನ ಕೊಡಬಹುದು, ಜರಿದು ಅಂತ ಹೇಳಿದ್ರೆ ಶರೀರಕ್ಕೆ ತಾಪವನ್ನು ಕೊಡುವುದು ಬಳಲುವುದು ಅಂತ ಹೇಳುತ್ತೆ. ಹೀಗೆ ನಾವು ಬಳಲುವುದೇ ಫಲವಿದು ಬಾಳ್ದಕ್ಕೆ, ಯಾಕಂದ್ರೆ ಆವಾಗ ಬಳಲುವುದೇ ಫಲವಿದು ಬಾಳುವುದಕ್ಕೆ, ಬಾಳುವುದು ಅನ್ನೋದು ಫಲವಿದು ಬಾಳ್ದಕ್ಕೆ ಬಂದ್ಬಿಡುತ್ತೆ. ಸೊ ಆ ಕಾರಣದಿಂದ ಹರಿಕತೆ ಪರಮಾದರದಲ್ಲಿ ಕೇಳುತ್ತಾ ಮರೆದು ತನ್ನುವ ಸುರಿಸುತ್ತಲ್ಲಿ ಗುರುಗಾಯನ ಸಂದರ್ಶನ ಹಾರೈ ಸಿರುಲು ಹಗಲು ಜರಿದು ಬಳಲುವುದೇ ಫಲವಿದು ಬಾಳುವುದಕ್ಕೆ. ಇನ್ನೊಂದು ನೀವು ಈ ಫಲವಿದು ಬಾಳುವುದಕ್ಕೆ ಛಂದಸ್ ಹೇಗೆ ಅನ್ನೋದು ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿಸ್ತಾರವಾಗಿ ಹೇಳ್ತೀನಿ. ಬಟ್ ಇದನ್ನಲ್ಲಿ ಒಂದು ನೀವು ನೋಟಿಸ್ ಮಾಡಬೇಕಾಗಿದೆ ಏನಂದ್ರೆ, ಪ್ರತಿಯೊಂದು ಪದ್ಯದಲ್ಲಿ ಕೂಡ 2 ಹೆಮಿಸ್ಟಿಚ್, 2 ಹಾಫ್ ವರ್ಸಸ್ ತಗೊಂಡ್ರೆ ಮೊದಲನೇ ಹೆಮಿಸ್ಟಿಚ್ ಎಂಡ್ಸ್ ವಿತ್ ಎ ಲಾಂಗ್ ಸೌಂಡ್ ಅಂಡ್ ಎರಡನೇ ಹೆಮಿಸ್ಟಿಚ್ ಅಂದ್ರೆ ಪದ್ಯ ಇಟ್ ಸೆಲ್ಫ್ ಎಂಡ್ಸ್ ವಿತ್ ಎ ಶಾರ್ಟ್ ಸೌಂಡ್. ಬರೆಯುವಾಗ ಹಾಗೆ ಬರೆದು ಕೂಡ ಹೇಳುವಾಗ ಹಾಗೆ ಹೇಳ್ತೀವಿ. ಅದಕ್ಕೆ ಹರಿಕತೆ ಪರಮ ನಾವು ಮುಂಚಿನ 2 ಪದ್ಯಗಳನ್ನು ಓದುವಾಗ ನಾನು ಒಂದು ರೂಪದೊಳನಂತ ರೂಪವು ಪೊಂದಿಪ್ಪವು ಗುಣ ಗಣ ಸಹಿತ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿ ಮಿಗಿಲಿಲ್ಲೆಂತೆಂಬುದೇ ಫಲವಿದು ಬಾಳ್ದಕ್ಕೆ. ಸೊ ಎಂಬುದೇ ಅಂತ ಹೇಳೋದಿಲ್ಲ ಅಲ್ಲಿ. ಹಾಗೆ ಹರಿಕತೆ ಪರಮಾದರದಲ್ಲಿ ಕೇಳುತ್ತ ಮರೆದು ಅನ್ನುವ ಸುಖ ಸುರಿಸುತ್ತಲೀ ಅಲ್ಲಿ ಬರೆಯುವಾಗ ಲಿ ಅಂತ ಬರೆದುಕೊಂಡು ಹೇಳುವಾಗ ಸುರಿಸುತ್ತಲೀ ಅಂತ ಹೇಳ್ತೀವಿ, ಲಾಂಗ್ ಸೌಂಡ್ ಕೊಡ್ತೀವಿ. ಗುರುಗಾಯನ ಸಂದರ್ಶನ ಹಾರೈ ಸಿರುಳು ಹಗಲು ಜರಿದು ಬಳಲುವುದೇ ಅಂತ ಬರೆದು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿರ್ಬೋದು, ಆದ್ರೆ ಹೇಳುವಾಗ ಬಳಲುವುದೇ ಅಂತ ಹೇಳ್ತೀವಿ. ಬಳಲುವುದೇ ಯಾಕೆ ಅಂತ ಹೇಳಿದ್ರೆ ಶಾರ್ಟ್ ಸೌಂಡ್ ಹೇಳುವಾಗ ಅದಕ್ಕೆ ಪಲ್ಲವಿಯಾಗಿ ಮತ್ತು ಫಲವಿದು ಬಾಳುವುದಕ್ಕೆ ಅಂತ ಬಂದುಬಿಡುತ್ತೆ. ಅದಕ್ಕೆ ಪ್ರತಿಯೊಂದು ಪದ್ಯಕ್ಕೂ ಕೂಡ ಫಲವಿದು ಬಾಳುವುದಕ್ಕೆ ಅನ್ನೋದು ಸೇರಿಸ್ಕೋಬೇಕು. ಫಸ್ಟ್ ಹೆಮಿಸ್ಟಿಚ್ ಹೇಳುವಾಗ ಆ ಕೊನೆ ಲಾಂಗ್ ಸೌಂಡ್, ಸೆಕೆಂಡ್ ಹೆಮಿಸ್ಟಿಚ್ ಹೇಳುವಾಗ ಶಾರ್ಟ್ ಸೌಂಡ್ ಹೇಳಿಬಿಟ್ಟು ಫಲವಿದು ಬಾಳುವುದಕ್ಕೆ ಅಂತ ಅಲ್ಲಿ ನಾವು ಪಿಕಪ್ ಮಾಡ್ಕೊಳ್ತೀವಿ. ಹೀಗೆ ಹರಿಕತೆ ಪರಮಾದರದಲ್ಲಿ ಕೇಳುತ್ತ ಮರೆದು ತನ್ನುವ ಸುಖ ಸುರಿಸುತ್ತಲೀ ಗುರುಗಾಯನ ಸಂದರ್ಶನ ಹಾರೈ ಸಿರುಳು ಹಗಲು ಜರಿದು ಬಳಲುವುದೇ ಫಲವಿದು ಬಾಳುವುದಕ್ಕೆ. ಅದೇ ನಮ್ಮ ಜೀವನಕ್ಕೆ ಸಾರ್ಥಕತೆಯನ್ನು ಕೊಡುವಂತಹ ವಿಷಯವಾಗಿದೆ ಅಂತ ಹೇಳಿದ್ದಾರೆ ಜಗನ್ನಾಥದಾಸರು. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ವಿಷಯೇಂದ್ರಿಯಗಳಲ್ಲಿ ತದಭಿಮಾನಿಗಳಲ್ಲಿ ಸುಮನಸರೊಳು ನಿಂತು ನಿಯಾಮಿಸುವ ಶ್ವಸನ ಅಂತರ್ಗತ ವಾಸುದೇವ ತಾ ವಿಷಯಗಳ ಭೋಗಿಸುವುದೆಂಬುದೇ ಫಲವಿದು ಬಾಳ್ದಕ್ಕೆ. ಇಲ್ಲಿ ಓಡುವಾಗ ರಾಗದಿಂದ ಓಡುವಾಗ ಸುಮನಸರೊಳು ನಿಂದು ನಿಯಾಮಿಸುವ ಶ್ವಸನ ಅಂತರ್ಗತ ವಾಸುದೇವತ ವಿಷಯಗಳ ಭೋಗಿಸುವುದೆಂಬುದೇ ಫಲವಿದು ಬಾಳ್ದುದಕ್ಕೆ ಅಂತ ಬರುತ್ತೆ. ಸೊ ಇದನ್ನ ಆಕ್ಚುಲ್ ಆಗಿ ಶಬ್ದಗಳನ್ನು ಛಂದಸ್ಸಿನಲ್ಲಿ ಹೇಳುವಾಗ ಶಬ್ದಗಳನ್ನು ಸ್ವಲ್ಪ ಎಲ್ಲ ಬದಲಾವಣೆ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಛಂದಸ್ಸು ನೋಡಿದಾಗ ಕ್ರಿಟಿಕಲ್ ರೀಡಿಂಗ್ಸ್ ಯಾವುದು ಚೆನ್ನಾಗಿರುತ್ತೆ ಅನ್ನೋದು ಕರೆಕ್ಷನ್ಸ್ ಎಲ್ಲ ಆ ಪುಸ್ತಕಗಳಲ್ಲಿ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ವಿಧವಾಗಿ ಪ್ರಿಂಟ್ ಮಾಡಿದ್ದಾರೆ. ಸೊ ಆ ಶಬ್ದಗಳು ಹೇಗಿರಬೇಕು, ಛಂದೋಬದ್ಧವಾಗಿರ್ಬೇಕಂದ್ರೆ ಹೇಗಿರ್ಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಬಟ್ ಈ ಪದ್ಯದಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ, ವಿಷಯ, ಇಂದ್ರಿಯ ಆ ಎಲ್ಲದರೊಳಗೂ ಭಗವಂತನ ರೂಪಗಳು ನಿಂತಿದೆ. ಆ ವಿಷಯಗಳಿಗೆ, ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳ ಒಳಗೂ ಸುಮನಸರು ಅಂದ್ರೆ ದೇವತೆಗಳು, ಆ ದೇವತೆಗಳ ಒಳಗೆ ನಿಂತು ಭಗವಂತ ನಿಯಮನ ಮಾಡ್ತಾ ಇದ್ದಾನೆ. ಸೊ ವಿಷಯಗಳನ್ನು, ಇಂದ್ರಿಯಗಳನ್ನು, ಆ ವಿಷಯ ಅಭಿಮಾನಿ ದೇವತೆಗಳನ್ನು, ಇಂದ್ರಿಯ ಅಭಿಮಾನಿ ದೇವತೆಗಳನ್ನು ಎಲ್ಲರ ಒಳಗೂ ನಿಂತು ಎಲ್ಲವನ್ನೂ ನಿಯಮನ ಮಾಡ್ತಾ ಇದ್ದಾನೆ ಭಗವಂತ ಅನ್ನುವುದು. ಶ್ವಸನಾಂತರ್ಗತ ವಾಸುದೇವತ ವಿಷಯಗಳ ಭೋಗಿಸುತ್ತಿಹನು ಎಂಬುದೇ, ಭಗವಂತ ವಿಷಯಗಳನ್ನು ಭೋಗಿಸ್ತಾ ಇದ್ದಾನೆ ಅಂತ. ಆದ್ರೆ ಭಗವಂತ ನಿಜವಾದ ವಿಷಯಗಳನ್ನು ಅವನ ಅಪ್ರಾಕೃತ, ಅವನಿಗೆ ಯಾವ ಭೋಗವು, ಈ ವಿಷಯಗಳ ಭೋಗವಿಲ್ಲ ಅವನಿಗೆ. ಆದ್ರೆ ಭಗವಂತ ವಿಷಯಗಳನ್ನು ಭೋಗಿಸುತ್ತಾನೆ ಅಂತ ಹೇಳ್ತೀವಿ. ನಿಜವಾಗಿ ಭಗವಂತನಿಗೆ ಈ ವಿಷಯಗಳ ಭೋಗ ಇದೋ ಇಲ್ಲವೋ ಅಂತ ಸಂಶಯ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅವೆಲ್ಲದ ಭೋಗ ಭಗವಂತನಿಗಿದೆ. ಯಾಕಂದ್ರೆ ಬಿಂಬರೂಪನಾಗಿ ಭಗವಂತ ಭೋಗ ಮಾಡ್ತಾನೆ. ಆದ್ರೆ ಅವನು ಭೋಗ ಮಾಡುವಾಗ ಆ ವಿಷಯಗಳ ಸೂಕ್ಷ್ಮ ರೂಪಗಳನ್ನು ಭೋಗ ಮಾಡ್ತಾನೆ. ಅವನು ಭೋಗ ಮಾಡುವ ರೀತಿಯೇ ವಿಲಕ್ಷಣ. ನಾವು ಭೋಗ ಮಾಡುವ ರೀತಿ ಬೇರೆ, ಭಗವಂತ ಭೋಗ ಮಾಡುವ ರೀತಿಯೇ ಬೇರೆ.
ಭಗವಂತ ಭೋಗ ಮಾಡುವ ರೀತಿ ಅಂದ್ರೆ ಅವನ ರೂಪಗಳ ಸಂಶ್ಲೇಷ ವಿಶ್ಲೇಷಣವೇ ಅದು ಒಂದು ವಿಧವಾದ ಆ ಸಂಶ್ಲೇಷಣ ವಿಶ್ಲೇಷಣೆ. ಭಗವಂತನ ವಿಷಯಗಳಲ್ಲಿ ಭಗವಂತನ ರೂಪಗಳಿದೆ, ಹೊರಗೆ ನಮ್ಮ ಒಳಗೂ ಭಗವಂತನ ರೂಪಗಳಿವೆ. ನಾವು ಭೋಗ ಮಾಡ್ಬೇಕಂದ್ರೆ ಅಲ್ಲಿರುವ ಭಗವದ್ ರೂಪಗಳು ಇಲ್ಲಿರುವ ಭಗವದ್ ರೂಪಗಳು ಅವು ಒಂದಕ್ಕೆ ಒಂದು ಸೇರಿ ನಮಗೆ ಆ ಭೋಗ ಬರುವಂತೆ ಅನುಭವ ಬರುವಂತೆ ಮಾಡ್ತಾನೆ. ಹೀಗೆ ಭಗವಂತ ಪ್ರತಿಯೊಬ್ಬರ ಭೋಗಕ್ಕೆ ಅನುಭವ ಬರುವಂತೆ ಮಾಡಬೇಕಂದ್ರೆ ಅವನು ಭೋಗಿಸುತ್ತಾನೆ. ಆದ್ರೆ ಅವನು ಭೋಗಿಸುವ ರೀತಿ ಬೇರೆ, ನಾವು ಭೋಗಿಸುವ ರೀತಿ ಬೇರೆ. ಸೊ ಭಗವಂತನಿಗೆ ಭೋಗವಿದ ಇಲ್ಲವಾ ಅಂದ್ರೆ ಭೋಗಿಸುತ್ತಿಹನು ಎಂಬುದೇ ಫಲವಿದು ಬಾಳದಕ್ಕೆ ಇದೆ ಅಂತ ಹೇಳಿ, ಅದು ಹೇಗೆ ಆ ಇಂದ್ರಿಯಗಳು ಅಭಿಮಾನಿ ದೇವತೆಗಳು ಆ ರೂಪಗಳು ಯಾವುವು, ಭಗವಂತನ ರೂಪಗಳು ಯಾವುದು ಅನ್ನುವ ವಿಚಾರ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿಸ್ತಾರವಾಗಿ ನೋಡೋಣ. ನಾಳೆ ಗುರುವಾರ ಗೀತೆಗೆ ಬದಲು ಈ ಫಲವಿದು ಬಾಳದಕ್ಕೆ ನಾಳೆ ಇರುತ್ತೆ. ನಾಳೆ ಮತ್ತು ಇದು ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸುಸ್ವಭಾವಾತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣೇಯ.